ನಮ್ಮಲ್ಲಿ ಭಗವಂತ ಸರ್ವೋತ್ತಮನಾದರೆ, ವಾಯುದೇವರು ಜೀವೋತ್ತಮರಾದರೆ, ರುದ್ರದೇವರು ವೈಷ್ಣವೋತ್ತಮರು. ಅವರ ಅನುಗ್ರಹ ಇಲ್ಲ ಅಂತಾದರೆ ಭಗವಂತನ ಪಾದಾರವಿಂದದಲ್ಲಿ ನಮಗೆ ಮನಸ್ಸೇ ಆಗೋಲ್ಲ. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ಆ ರುದ್ರದೇವರು ಕೊಟ್ಟರೆ ಉಂಟು, ಇಲ್ದಿದ್ರಿ ಇಲ್ಲ. ಯದ್ಯಪಿ ಶಿವನ ವಾಸಸ್ಥಾನ, ಅವನ ಚರ್ಯೆ ಇತ್ಯಾದಿಗಳೆಲ್ಲ ಅತ್ಯಂತ ವಿಚಿತ್ರ, ಆದರೂ ಆತ ಅತ್ಯಂತ ಪವಿತ್ರ. ಯಾಕೆಂದರೆ ತಲೆಯಲ್ಲಿ ಗಂಗೆಯನ್ನು ಧಾರಣೆ ಮಾಡಿ, ಹರಿಪಾದೋದಕವನ್ನು ಧರಿಸಿ, ನಾಲಿಗೆಯಲ್ಲಿ ಸದಾ ರಾಮಧ್ಯಾನವನ್ನು ಇಟ್ಟು ಅತ್ಯಂತ ಪವಿತ್ರತಮರಾದವರು ರುದ್ರದೇವರು. ಇವತ್ತು ಕೂಡ ಯಾರು ಕಾಶಿಯಲ್ಲಿ ಪ್ರಾಣತ್ಯಾಗ ಮಾಡ್ತಾ ಇದ್ದಾರೆ, ಅವರ ಕಿವಿಯಲ್ಲಿ ರಾಮತಾರಕ ಮಂತ್ರವನ್ನು ಸ್ವತಃ ರುದ್ರದೇವರೇ ಬಂದು ಉಪದೇಶ ಮಾಡ್ತಾರೆ ಅಂತ. ಹೀಗಾಗಿ ಅಂಥ ರುದ್ರದೇವರ ಉಪಾಸನೆ ವಿಶೇಷವಾಗಿ ಮಾಡಬೇಕಾದ್ದು. ಯಾವುದೇ ದೇವತೆಗಳ ಆರಾಧನೆ ಮಾಡುವಾಗ ಸುಮ್ಮನೆ ಮಾಡಿದರೆ ಪ್ರಯೋಜನ ಇಲ್ಲ. ಎಲ್ಲ ದೇವತೆಗಳಂತೆ ಇವರು ಒಬ್ಬರು ದೇವರು. ಕೆಲವರಿಗೆ ಹಾಗೆ ಭಾವನೆ, ಎಲ್ಲ ದೇವರನ್ನು ಒಂದೇ ಸರಿ ಸಮನಾಗಿ ಪೂಜೆ ಮಾಡ್ತಾರೆ. ಆದರೆ ಅರಿವಿನೊಂದಿಗೆ ಮಾಡಿದ ಪೂಜೆ ಮಾತ್ರ ಪರಿಪೂರ್ಣವಾದ ಫಲವನ್ನು ಕೊಡುತ್ತೆ. ಯಾವ ದೇವತೆಯ ಆರಾಧನೆ ಮಾಡ್ತಾ ಇದ್ದೇವೆ, ಈ ದೇವತೆ ಯಾರಿಗಿಂತ ದೊಡ್ಡವ, ಯಾರಿಗಿಂತ ಚಿಕ್ಕವ, ಕಕ್ಷಾ ತಾರತಮ್ಯದಲ್ಲಿ ಎಲ್ಲಿ ಬರ್ತಾರೆ, ನಮ್ಮ ದೇಹದ ಒಳಗೆ ಎಲ್ಲಿದ್ದು ನಮ್ಮನ್ನು ನಿಯಮನ ಮಾಡ್ತಾ ಇದ್ದಾರೆ, ಇದೆಲ್ಲ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಒಂದು ತಿಳುವಳಿಕೆ ಇಲ್ಲ, ಸುಮ್ಮನೆ ಮಾಡಿದ್ರಿ ಅದು ಪ್ರಯೋಜನ ಇಲ್ಲ, ತಿಳಿದು ಮಾಡಬೇಕಂತ. ಆ ನಿಟ್ಟಿನಲ್ಲಿ ರುದ್ರದೇವರನ್ನು ನಾವು ಸ್ತೋತ್ರ ಮಾಡುವಂಥದ್ದು. ಸಾಮಾನ್ಯವಾಗಿ ರುದ್ರದೇವರ ಲಿಂಗಕ್ಕೆ ಪೂಜೆ. ಯಾಕಂದರೆ ನಾವೆಲ್ಲ ಕೇಳಿದ್ದೇವೆ, ಭವಿಷ್ಯೋತ್ತರ ಪುರಾಣದಲ್ಲಿ ಹಾಗೆ ಭೃಗು ಋಷಿಗಳು ಶಾಪವನ್ನು ಕೊಟ್ಟಿದ್ದಾರೆ. ಯದ್ಯಪಿ ಭೃಗು ಋಷಿಗಳು ತಾರತಮ್ಯದಲ್ಲಿ ಚಿಕ್ಕವರು, ಆದರೂ ಭಗವಂತನ ಒಂದು ವಿಭೂತಿ ರೂಪ ಅವರಲ್ಲಿ ಇರ್ತಕ್ಕಂಥದ್ದು. ತ್ರಿಮೂರ್ತಿಗಳಲ್ಲಿ ಯಾರು ಉತ್ತಮರು ಅಂತ ನಿಷ್ಕರ್ಷೆ ಮಾಡುವ ಸಂದರ್ಭದಲ್ಲಿ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರಿಂದ ಅವರನ್ನು ನೋಡಿ ವಾಪಸ್ ಬಂದು ಮತ್ತೆ ಕೈಲಾಸಕ್ಕೆ ಹೋಗಿ ರುದ್ರದೇವರಿಗೆ ಶಾಪವನ್ನೇ ಕೊಟ್ಟಿದ್ದಾರೆ. ನಿನ್ನ ಲಿಂಗಕ್ಕೆ ಪೂಜೆ ಆಗಲಿ. ಕಡೆಗೆ ವಿಷ್ಣುವನ್ನು ಸರ್ವೋತ್ತಮ ಅಂತ ತಿಳಿದು ಜಗತ್ತಿಗೆ ಸಾರಿದ ಭೃಗು ಋಷಿಗಳು ಆ ಸಂದರ್ಭದಲ್ಲಿ ಶಿವನಿಗೆ ಲಿಂಗಕ್ಕೆ ಪೂಜೆ ಅಂತ ಶಾಪ. ಅದು ಯದ್ಯಪಿ ರುದ್ರದೇವರ ಬಯಕೆಯೇ ಹಾಗೆ, ಅವರಿಗೆ ಅವರ ಪೂಜೆಗಿಂತಲೂ ಭಗವಂತನ ಪೂಜೆ ಮಾಡುವುದೇ ಅವರಿಗೆ ಬಹಳ ಇಷ್ಟವಾದ ಕೆಲಸ. ಆ ನಿಟ್ಟಿನಲ್ಲಿ ರುದ್ರದೇವರ ರೂಪ, ಅವರ ಸ್ವರೂಪ, ಅದನ್ನೆಲ್ಲ ತಿಳಿದು ಸ್ತೋತ್ರ ಮಾಡಿದಾಗ ಅವರ ಅನುಗ್ರಹ ನಮಗಾಗತ್ತೆ. ಆ ನಿಟ್ಟಿನಲ್ಲಿ ಶ್ರೀ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯವನ್ನು ಯಾರು ರಚನೆ ಮಾಡಿದ್ದಾರೆ,
ಅಂತಹ ನಾರಾಯಣ ಪಂಡಿತಾಚಾರ್ಯರಿಂದ ರಚಿತವಾದಂತಹ ಒಂದು ಸ್ತುತಿ ಶಿವಸ್ತುತಿ. ಅವರೊಮ್ಮೆ ಶಿವನ ಆಲಯಕ್ಕೆ ಹೋದ ಸಂದರ್ಭ, ದೇವಸ್ಥಾನ ಬಾಗಿಲು ಹಾಕಿತ್ತು. ಅದರ ಒಟ್ಟಿಗೆ ಆ ಕಾಲದಲ್ಲಿ ಹರಿಸರ್ವೋತ್ತಮನೋ ಹರಸರ್ವೋತ್ತಮನೋ ಅನ್ನುವ ಒಂದು ವಾದ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಂತಹ ಕಾಲ. ಆ ಸಂದರ್ಭದಲ್ಲಿ ಪಂಡಿತಾಚಾರ್ಯರು ಶಿವನ ಮುಂದೆ ನಿಂತು ಸ್ತೋತ್ರ ಮಾಡಿದ್ದಾರೆ. ಸ್ತೋತ್ರ ಮಾಡಿ ತನ್ಮೂಲಕವಾಗಿ ರುದ್ರದೇವರ ವೈಷ್ಣವೋತ್ತಮತ್ವವನ್ನು, ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಯಥಾಶಕ್ತಿ ಯಥಾಮತಿ ಅವರು ತೋರಿಕೊಟ್ಟ ದಾರಿಯಲ್ಲಿ ರುದ್ರದೇವರ ರೂಪ ಸ್ವರೂಪ ಎರಡರ ಚಿಂತನೆಯನ್ನು ಮಾಡುವ ಪ್ರಯತ್ನ. ಅವರು ಹೇಳಿದ್ರಂತೆ, ನಾನು ಹೇಳುವಂತಹ ಹರಿ ಸರ್ವೋತ್ತಮತ್ವ ಇಲ್ಲೆಲ್ಲ ಏನು ಹೇಳ್ತಾ ಇದ್ದೇನೆ, ಇದು ಶಿವನಿಗೆ ಸಮ್ಮತಿಯಾದರೆ ಶಿವನೇ ಬಾಗಿಲನ್ನು ತೆಗೆದು ದರ್ಶನ ಕೊಡಲಿ, ಅವನಿಗೆ ಸಮ್ಮತಿಯಾಗಿದ್ದರೆ. ಆದರೆ ಆಶ್ಚರ್ಯ ಅಂದರೆ, ಯಾವಾಗ ಈ ಶಿವಸ್ತುತಿಯನ್ನು ಮಾಡಿ ಒಂದೇ ಮನಸ್ಸಿನಿಂದ ಪಂಡಿತಾಚಾರ್ಯರು ರುದ್ರದೇವರನ್ನು ಸ್ತೋತ್ರ ಮಾಡಿದ್ದಾರೆ, ಥಟ್ಟ ಬಾಗಿಲು ತೆಗೆದು ಅವರಿಗೆ ದರ್ಶನವನ್ನೇ ಕೊಟ್ಟಿದ್ದಾರೆ. ಸ್ವತಃ ಶಿವ ಮೆಚ್ಚಿದ ಸ್ತುತಿ ಶಿವಸ್ತುತಿ. ಇದು ಶಿವನನ್ನು ಕುರಿತು ಮಾಡಿದ ಸ್ತುತಿ ಹೌದು, ಒಟ್ಟಿಗೆ ಶಿವ ಮೆಚ್ಚಿದ ಸ್ತುತಿ. ಇಲ್ಲೆಲ್ಲ ಏನೆಲ್ಲ ತತ್ವಗಳ ಪ್ರತಿಪಾದನೆ ಆಗಿದೆ ಅದೆಲ್ಲ ರುದ್ರದೇವರಿಗೆ ಸಮ್ಮತಿಯಾಗಿದೆ ಅಂತ ಆ ಮೂಲಕ ನಾವು ತಿಳಿಯಬಹುದು. ಪಂಡಿತಾಚಾರ್ಯರು ಶಿವನನ್ನು ಕುರಿತು ಸ್ತೋತ್ರ ಮಾಡ್ತಾ, ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕ ಶ್ರೀಜಟಂ ಶಶಾಂಕದಳ ಶೇಖರಂ ಕಪಿಲ ಫುಲ್ಲ ನೇತ್ರತ್ರಯಂ ತರಕ್ಷುವರ ಕೃತ್ತಿಮತ್ ಭುಜಗಭೂಷಣಂ ಭೂತಿಮತ್ ಕದಾನುಷಿತಿ ಕಂಠತೆ ವಪುರವೇಕ್ಷತೆ ವೀಕ್ಷಿತುಂ. ಯಾವಾಗ ನಿನ್ನ ಇಂತಹ ಸುಂದರ ಮುಖವನ್ನು ನೋಡುವ ಭಾಗ್ಯ ನನಗೆ ಬಂದೀತು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತೇ ವಪುಹು, ನಿನ್ನ ಈ ಶರೀರವನ್ನು ನಾನು ನೋಡಬೇಕು, ಯಾವಾಗ ನನಗೆ ನಿನ್ನ ದರ್ಶನ ಕೊಡ್ತೀಯ? ಹೇಗಿದ್ದಾರೆ ಆ ಶಿವ? ರುದ್ರದೇವರನ್ನು ಚಿಂತನೆ ಮಾಡುವಾಗ ಆ ಮೂರ್ತಿ ಅದನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ, ಚಿಂತನೆ ಮಾಡ್ತಾ ಇದ್ದಾರೆ. ಸ್ಫುಟಂ ಸ್ಫಟಿಕ ಸಪ್ರಭಂ, ಸ್ಫಟಿಕ ಸಪ್ರಭಂ, ಸ್ಫಟಿಕಕ್ಕೆ ಸಮಾನವಾದಂತಹ ಪ್ರಭೆ. ಸ್ಫುಟಿತ ಹಾಟಕ ಶ್ರೀಜಟಂ, ಹಾಟಕ ಅಂದರೆ ಬಂಗಾರ. ಸ್ಫುಟಿತಂ ಆಗತಾನೇ ಒಂದು ಪುಟಕ್ಕಿಟ್ಟಿದ ಚಿನ್ನ, ಕರಗಿಸಿದ ಚಿನ್ನ ಯಾವ ಬಣ್ಣ ಇರ್ತದೆ ಆ ರೀತಿ ನಿನ್ನ ಮಂಗಳಕರವಾದ ಜಟೆ, ಕೆಂಜಡೆ ಅಂತಹ ಶೋಭಾಯಮಾನ ಉಳ್ಳವ ನೀನು. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತ ಹಾಟಕ ಶ್ರೀಜಟಂ, ಇಡೀ ದೇಹ ಸ್ಫಟಿಕದಂತೆ ಪರಿಶುದ್ಧವಾದಂತಹ ನಿನ್ನ ಶರೀರ, ಶೋಭಾಯಮಾನವಾದ ಪ್ರಕಾಶಿತವಾದ ದೇಹದಿಂದ ಹೊರಹೊಮ್ಮುವ ಕಾಂತಿ
ಅತ್ಯದ್ಭುತವಾದದ್ದು. ನಿನ್ನ ಆ ತಲೆಯ ಕೆಂಜಟೆ ಪುಟಕ್ಕಿಟ್ಟ ಚಿನ್ನದಂತೆ ಶೋಭಾಯಮಾನವಾಗಿದೆ. ಅಂತಹ ನಿನ್ನ ರೂಪವನ್ನು ನೋಡಬೇಕು ಅಂತ ಬಯಸಿದ್ದೇನೆ. ಯಾವಾಗ ನನಗೆ ನಿನ್ನ ಇಂಥ ಅದ್ಭುತ ರೂಪದ ದರ್ಶನ ಆಗುತ್ತೆ? ಮತ್ತೆಂಥವ ಶಿವ? ಪಂಡಿತಾಚಾರ್ಯರು ತಮ್ಮ ಮನಸ್ಸಿನಲ್ಲಿ ಮತ್ತೇನು ಚಿಂತನೆ ಮಾಡಿದ್ದಾರೆ? ಶಶಾಂಕದಳ ಶೇಖರಂ. ಶಶಾಂಕದಳ, ಶಶಾಂಕ ಅಂದರೆ ಚಂದ್ರ, ಅದು ಎಸಳು. ಆ ಅಷ್ಟಮಿಯ ಚಂದ್ರನನ್ನು ತಲೆಯಲ್ಲಿ ಇಟ್ಟಿದ್ದಾರೆ. ಬಾಲಚಂದ್ರ ಅದನ್ನು ತಲೆಯಲ್ಲಿ ಇಟ್ಟಿದ್ದಾರೆ. ಪರಿಪೂರ್ಣವಾದ ಹುಣ್ಣಿಮೆಯ ಚಂದ್ರ ಅಲ್ಲ, ಸಣ್ಣ ಚಂದ್ರನ ಎಸಳು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಅಂತ ದಾಸರಾಯರು ಪ್ರಾರ್ಥನೆ ಮಾಡ್ತಾರೆ. ಚಂದ್ರ ಸಮುದ್ರದಲ್ಲಿ ಹುಟ್ಟಿದವ, ಲಕ್ಷ್ಮಿಗೆ ಸೋದರ. ಅವನ ಸಂಬಂಧ ಬೇಕು. ಲಕ್ಷ್ಮಿಯ ಜೊತೆಯಲ್ಲಿ ಬಂದವ, ಅವನನ್ನು ತಲೆಯಲ್ಲಿಟ್ಟಿದ್ದಾನೆ. ಯಾಕೆಂದರೆ ಲಕ್ಷ್ಮಿ ಅನುಗ್ರಹ ಆಗಬೇಕು. ಆ ತವ್ರ ಮನೆ ಕಡೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು. ಯಾಕೆಂದರೆ ತತ್ವಜ್ಞಾನದ ಕಣ್ಣನ್ನು ಕೊಡುವ ತಾಯಿ. ತಾಯಿಗೆ ತಾಯಿ ಮನೆ ಕಡೆಯವರು ಭಾಳ ಇಷ್ಟ. ಸಜ್ಜನರು ನಮ್ಮ ಜೀವನದಲ್ಲಿ ನಮಗಿಷ್ಟ ಆಗಬೇಕು. ಸಾಧಕರು ನಮಗೆ ಹತ್ತಿರ ಆಗಬೇಕು. ಸಾಧಕ ಸಜ್ಜನರನ್ನು ತಲೆಯಲ್ಲಿ ಎತ್ತಿ ಗೌರವಿಸಬೇಕು ನಾವು. ಅದನ್ನು ತೋರಿಸ್ತಾ ಚಂದ್ರ ಆ ದಳ ಎಸಳನ್ನು ತಲೆಯಲ್ಲಿ ಇಟ್ಕೊಂಡಿದ್ದಾನೆ.